ಯಾಕಂದ್ರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನಾವು ಸಾಧಿಸಬೇಕಂದ್ರೆ ಸತತವಾಗಿ ಶ್ರಮ ಇರಬೇಕು, ಪ್ರಯತ್ನ ಅನ್ನೋದಿರಬೇಕು. ಅಂದಾಗ ಮಾತ್ರ ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸಣ್ಣದೊಂದು ಕಥೆ ಹೇಳ್ತೀನಿ ಅಷ್ಟೇ, ನಿಮ್ಗೆ ದ್ವಾರದೇ ಆಗಿಲ್ಲ. ಯಾಕಂದ್ರೆ ಹೆಣ್ಮಕ್ಳನ್ನ ಕರಡಿ ಮುಂದೆ ನಿಲ್ಲಿಸಬಾರ್ದಂತ ಉಪನ್ಯಾಸಕ್ಕೆ ಕೈಯಾಗಿ ಮೈಕ್ ಕೊಡಬಾರ್ದು. ಹೆಣ್ಮಕ್ಳು ಕರಡಿ ಮುಂದೆ ನಿಲ್ಲಿಸಿದ್ರೆ ಅವ್ರು ಜಲ್ದಿ ಬರಂಗಿಲ್ಲ, ಉಪನ್ಯಾಸಕ್ಕೆ ಕೈಯಾಗಿ ಮೈಕ್ ಕೊಟ್ರೆ ಅವ್ರು ಜಲ್ದಿ ಬಿಡಂಗಿಲ್ಲ. ನಾವು ದಿನ ಒಂದು ತಾಸು ಹೇಳಿ ಕ್ಲಾಸ್ ರೂಢ ಐತ್ರಿ ನಮ್ಗೆ. ಅದ್ರ ಸಲುವಾಗಿ ಭಾಳ ಜಾಸ್ತಿ ಮಾತಾಡೋದಿಲ್ಲ. ಒಂದು ಸಾಧನೆ ಬಗ್ಗೆ ಸಂಬಂಧಪಟ್ಟಾಗ ನಿಮ್ಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದು ಗೊಂಜಾಳ ಪಡ ಐತ್ರಿ, ಭಾಳ ಬೆಳೆದಿತ್ತು, ಚೆನ್ನಾಗಿ ಬೆಳೆದಿತ್ತು, ಸೀತ್ನಾಗಿತ್ತು. ಅದರ ಮಾಲಕ ಆ ಗೊಂಜಾಳ ಪಡನ ನೋಡ್ಕೊಂಬರ್ಬೇಕಂತ ಹೋದ. ಒಂದು 4 ಎಕರೆ ಗೊಂಜಾಳ ಪಡ ಇತ್ತು. ನೋಡ್ಕೊಂಬರ್ಬೇಕಂತ ಹೋದ. ಹೋಗಿ ಸುತ್ತಲಿಗೆ ಎಲ್ಲ ಕಡೆ ತಿರುಗಾಡಿದ್ರಿ. ಎಲ್ಲ ಕಡೆ ತಿರುಗಾಡಿದಾಗ ಗೊಂಜಾಳ ಚಲೋ ಬೆಳೆದಿತ್ರಿ. ಆ ಮಾಲಕ ವಿಚಾರ ಮಾಡಿದ, ದಂಡಿ ಅಟ್ಟ ನೋಡಬಾರ್ದು, ಒಳಗೆ ಹೋಗಿ ನೋಡೋಣ ಅಂತ ತಿಳ್ಕೊಂಡು ಆ ಗೊಂಜಾಳ ಪಡೆದ ಒಳಗಡೆ ಹೋದ. ಒಳಗಡೆ ಹೋದಾಗ ಏನಾಗಿತ್ತಪ್ಪ ಅಂದ್ರೆ ಹೇಳಿ ಒಂದು ಅರ್ಧ ತುಂಡ್ರಿ ಆ ಗೊಂಜಾಳ ಮೇವನ್ನ ಏನೋ ಬಂದು ಮೇದೋಗಿತ್ತು. ಅವಾಗ ಆ ಮಾಲಕ ವಿಚಾರ ಮಾಡಿದ, ಯಾವ ಪ್ರಾಣಿ ತಿಂದಿರ್ಬೋದು. ಅಲ್ಲಿ ಹೆಜ್ಜೆ ನೋಡಿದ, ಹೆಜ್ಜೆ ನೋಡಿದ್ರೆ ಯಾವ ಪ್ರಾಣಿ ಹೆಜ್ಜೆನೂ ಕಾಣಿಸ್ತಾ ಇಲ್ಲ. ನೀರು ಆದಿದ ನೆಲ ಅದ, 3 ದಿನ ಹೆಜ್ಜೆ ರಾಶಿ, ಹೆಜ್ಜೆ ಗುರ್ತ ಪ್ರಾಣಿದಿಲ್ಲ. ಆದ್ರೆ ಅರ್ಧ ತುಂಡು ಮೇದೋಗಿದ. ಅವ್ನು ವಿಚಾರ ಮಾಡಿದ, ಯಾವ ಪ್ರಾಣಿ ಬಂದದು ಏನೋ ಅಂತ ತಿಳ್ಕೊಂಡು ಆಮೇಲೆ ಮನೆಗೆ ಹೋದ. ಮನೆಗೆ ಹೋಗಿ ಮತ್ತೆ ಮರದಿನ ಹೊಲಕ್ಕೆ ಬಂದ್ರಿ. ಮತ್ತೆ ಗೊಂಜಾಳ ಪಡ ನೋಡಕ್ಕೆ ಬಂದಾಗ ಮತ್ತೆ ಗೊಂಜಾಳ ಪಡದ ಒಳಗಡೆ ಹೋದ. ಮತ್ತೆ ಅದ್ರ ಬಾಜುನ ಅರ್ಧ ತುಂಡು ಮತ್ತೆ ಮೇದಿತ್ರಿ ಪ್ರಾಣಿ. ನೋಡಿದ, ಯಾವ ಕಡೆಯಿಂದ ಬಂದತಿ, ಯಾವ ಪ್ರಾಣಿ ಬಂದತಿ ನೋಡಿದ, ಎಲ್ಲಿ ಹಚ್ಚಿ ಗುರುತು ಕಾಣಿಸ್ತಾ ಇಲ್ಲ. ವಿಚಾರ ಮಾಡಿ ಮನೆಗೆ ಹೋದ. ಮನೆಗೆ ಹೋಗಿ ಇವತ್ತು ರಾತ್ರಿ ಹೆಂಗಾರ ಮಾಡಿ ಯಾವ ಪ್ರಾಣಿ ಬಂದು ತಿನ್ನೋದಕ್ಕೆ ನೋಡೋಣ ಅಂತ ತಿಳ್ಕೊಂಡು ರಾತ್ರಿ ಹೋಗಿ ಗೊಂಜಾಳ ಪಡದಾಗ ಹೋಗಿ ಕೂತ್ರಿ. ಅವ ಮಾಲಕ ಮ್ಯಾಲ ಒಂದು ರಗ್ ಗೊತ್ತು ಹೋಗಿ ಕೂತ ಮೇಲೆ ರಾತ್ರಿ 12 ಗಂಟೆ ಆಗಿರ್ರಿ. ರಾತ್ರಿ 12 ಗಂಟೆ ಆಗಿತ್ತು. 12 ಗಂಟೆ ಆದಾಗ ಒಬ್ಬ ವ್ಯಕ್ತಿ ರೀ ಒಂದು ಎಮ್ಮಿಯನ್ನು ಹೊತ್ಕೊಂಡು ತೊಗೊಂಬಂದ್ರಿ. ಒಳಗೆ ಎಮ್ಮಿ ಹೊತ್ಕೊಂಡು ತೊಗೊಂಬಂದ ಇಳಿಸಿದ. ಆ ಮಾಲಕ್ ಸುಮ್ ಕೂತ್ ನೋಡ್ತಾ ಇದ್ದ. ಅವ್ ಏನೇನು ಮಾಡ್ತಾನೆ ನೋಡು ಅಂತ ತಿಳ್ಕೊಂಡು ಮಾಲಕ್ ಸುಮ್ ಕೂತ್ ನೋಡ್ತಾ ಇದ್ದ. ಆ ಎಮ್ಮಿಯನ್ನು ಇಳಿಸಿದ, ಹೊತ್ಕೊಂಬಂದ. ಇಳಿಸಿದ ಮೇಲೆ ಮತ್ತೆ ಅರ್ಧ ತುಂಡು ಎಮ್ಮೆ ಐತ್ರಿ ಮುಂದೆ. ಮತ್ತೆ ಗೊಂಜಾಳನ ಅರ್ಧ ತುಂಡು ಮತ್ತೆ ಮೇಯ್ತು. ಮೇದ್ಮೇಲೆ ಮತ್ತೆ ಆ ಎಮ್ಮಿಯನ್ನು ಹೊತ್ಬೇಕಂತ್ರಿ. ಮತ್ತೆ ಎಮ್ಮಿ ಹೊತ್ಕೋಬೇಕಂದ್ರೆ ಮಾಲಕ್ ಮುಂದೆ ನಿಂತ್ರಿ. ಮುಂದೆ ನಿಂತ ತಕ್ಷಣ ಅವ್ ಅಂಜಿ ಎಮ್ಮಿ ಇಳಿಸ್ತಾನು ಓಡಾಕ್ ತಯಾರವ. ಆ ಮಾಲಕ್ ಕೇಳಿದ, ನೀವು ಓಡಾಕಿಲ್ಲ, ನಾ ಏನು ಕೇಳ್ತಾನೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ನೀವು ಓಡಿದಂದ್ರೆ ನೀನು ಬಿಡಂಗಿಲ್ಲ ನಾವು ಮಾಲಕ್ ಅಂದಾಗ ಅವ್ ಗದ ನಡ್ಕೊತ ನಿಂತೇವ್. ಎಮ್ಮಿ ಹೊತ್ತಾವ. ಆ ಮಾಲಕ್ ಒಂದು ಪ್ರಶ್ನೆ ಕೇಳಿದ, ನಾ ಏನು ಕೇಳ್ತಾನೆ ಅದಕ್ಕೆ ನೀ ಕರೆಕ್ಟಾಗಿ ಆನ್ಸರ್ ಹೇಳ್ಬೇಕು, ಇಲ್ಲಾಂದ್ರೆ ನೀನು ಬಿಡುದಿಲ್ಲ ಅಂತ ಹೇಳಿದ. ಮಾಲಕ್ ಏನು ಕೇಳಪ್ಪ ಅಂದ್ರೆ, ಒಂದು 3-4 ಕ್ವಿಂಟಲ್ ಎಮ್ಮಿ ಐತೆ ಅದು, ಅದನ್ನ ನೀ ಹೆಂಗೆ ಬರ್ತೀಯ ಅದನ್ನ ಹೇಳು. 3-4 ಕ್ವಿಂಟಲ್ ದೊಡ್ಡ ಎಮ್ಮಿ ನೀ ಹೆಂಗೆ ಬರ್ತೀಯ ಅದನ್ನ ಹೇಳು, ಅದು ಕರೆಕ್ಟಾಗಿ ನೀ ಹೇಳ್ರೆ ನೀನು ಬಿಡ್ತಾನ ಇಲ್ಲಿಂದ, ಇಲ್ಲಾರ ನೀನು ಬಿಡಂಗಿಲ್ಲ ಅಂತ ಮಾಲಕ್ ಅಂದಾಗ ಆ ಎಮ್ಮಿ ಹೊತ್ಕೊಂಡು ಹೇಳಿದ್ರಿ ಅಂಜ್ಕೋತ ನಡ್ಕೋತ, ಕರ 6 ತಿಂಗಳು ಇದ್ದಂದ ಬರ್ತೇನ್ರಿ ಅಂದ. ತಿಳಿತ ಇಲ್ಲ ಆಮೇಲೆ ಕರ 6 ತಿಂಗಳು ಇದ್ದಂದ ಬರ್ತೇನ್ರಿ ಅಂದ. ಈಗ 3 ವರ್ಷದ ಎಮ್ಮಿಗೆ ಅದು 6 ತಿಂಗಳು ಇದ್ದಂದ ಅಂದ್ರೆ ಅದ್ರ ಅರ್ಥ ಏನ್ರಿ? ಅದು 6 ತಿಂಗಳು ಇದ್ದಾಗ ಭಾಳ ಅಂದ್ರೆ 30 ಕಿಲೋನೋ 40 ಕಿಲೋನೋ ಇರ್ಬೋದು. 30 ಕಿಲೋನೋ 40 ಕಿಲೋನೋ ಇರ್ಬೋದು. ಆಮೇಲೆ ತಿಂಗಳ ದಿನ ಸ್ವಲ್ಪ ಹೆಚ್ಚಾಗತ್ರಿ. ಅವ್ 8 kg ಹೊರಾತಾನಂದ್ರೆ 3-4 ಕ್ವಿಂಟಲ್ ಹೊರಾತಾನ್ರಿ. ಅಷ್ಟು ಹೊರಾತನ ಅನ್ನೋದ ಜ್ಞಾನ ಇಲ್ಲ ನಮ್ಗೆ. ಅದೇನಪ್ಪ ಅಂದ್ರೆ ಅವ್ನು ರೂಢಿರಿ. ನಾ ಇದ್ರ ಕತೆ ಹೇಳಿದ ಉದ್ದೇಶ ಏನಂದ್ರೆ, ಅಷ್ಟು ವಜ್ಜೆ ಇದ್ರು ಬಾರಲ್ಲ ಅಂತ ದಿನನಿತ್ಯ ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು
ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.